Hey guys, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಇವತ್ತು ನನ್ನ ಗಂಡ ತುಂಬ 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 ತಿಂಗಳುಗಳ ಬಳಿಕ ಅಲ್ಲ, ತಿಂಗಳು ಅಂದ್ಬಿಟ್ಟ. ಸಾರಿ, ಲಾಸ್ಟ್ ವೀಕ್ ಹೋದ ವಾರ ಹೋಗಿದ್ದೀವಿ, ಆದ್ರೆ ತಿಂಗಳು ಅಂತ ಅವಳೆ ಮರ್ತೋಗಿತ್ತು. ಹ್ಞೂ ಯಾಕತ್ತ ಹೋದ ವಾರ ಕೊಂಡಿಲ್ಲ, ಚೆನ್ನಾಗಿರಲಿಲ್ಲ ಅಂತ ನಾನು ಹೇಳ್ತಿದ್ದೆ ಅದನ್ನ. ಇವತ್ತು ನನ್ನ ಗಂಡ ಪಾಪ ಬ್ಯಾಕ್ ಟು ಬ್ಯಾಕ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾನೆ. ಸರ್ಪ್ರೈಸ್ ಏನಿಲ್ಲ, ಲಾಸ್ಟ್ ವೀಕು ಒಂದು ಡಿನ್ನರ್ ಕರ್ಕೊಂಡೋಗಿದ್ದೆ. ಹಾಗೆ ಸಾಟರ್ಡೇನಾ ಫ್ರೈಡೇನಾ ಲಾಸ್ಟ್ ವೀಕು. ಆರಾಮಾಗಿ ಕುತ್ಕೊಂಡು ಸೀರಿಯಸ್ ನೋಡ್ತಿದ್ದೆ ಅವಳನ್ನ. ಬೇಗ ರೆಡಿಯಾಗಿ ನಾನಂತೂ ಫುಲ್ ಎಕ್ಸೈಟೆಡಿಂದ ಆಚೆ ಬಂದಿದ್ದೀನಿ. ಚಳಿ 8 ಡಿಗ್ರಿ 7 ಡಿಗ್ರಿ ಇದೆ ಗೈಸ್. ಇಂಥದ್ರಲ್ಲಿ ಆಚೆ ಕರ್ಕೊಂಡು ಬರ್ತಾನೆ ಸ್ವಲ್ಪ. ಆದರೆ ಖುಷಿ ಏನಂತಂದರೆ ಊಟ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದೀನಿ. ಮನೇಲಿ ಅಡುಗೆ ಮಾಡೋ ತಪ್ಪಿದೆ, ಅದಕ್ಕೋಸ್ಕರ ಬಂದಿದ್ದೀನಿ ನಾನು. ಸೊ ಬಂದಿದ್ದಾಳೆ, ಬಟ್ ಅವಳಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಹೋಟೆಲ್ ಎಸ್, ಹೋಟೆಲ್ ಕರ್ಕೊಂಡು ಹೋಗ್ತಿದ್ದೀನಿ. ರೆಸ್ಟೋರೆಂಟ್, ಬಟ್ ಯಾವ ರೆಸ್ಟೋರೆಂಟ್ ಅಂತ ಗೊತ್ತಿಲ್ಲ. ಏನು ಚೈನೀಸ್ ರೆಸ್ಟೋರೆಂಟ್ ಇಲ್ಲ, ಅದು ಏನು ಆಪ್ಷನ್ ಇರ್ತದೆ. ನೀನು ಹುಳಗಳಂತೂ ಕೊಡ್ಸ, ಯಾರು ಗೊತ್ತು, ಕೊಡ್ಸ್ಬೋದು ಇವತ್ತು. ತಿನ್ನಲ್ವಲ್ಲ, ಡಸಂಟ್ ಮ್ಯಾಟರ್. ಯಾಕೆ ನಾನು ಕರ್ಕೊಂಡು ಹೋಗ್ತಿದ್ದೀನಿ, ನಾನು ಕೊಡಿಸಿದ್ದು ಇವಳು ತಿಂತಾಳೆ. ಆ್ಯಕ್ಚುಲಿ ಇಷ್ಟ ಆದರೆ ತಿಂತೀನಿ. ಇಷ್ಟ ಆಗುತ್ತೋ ಇಲ್ವೋ ತಿನ್ಬೇಕು. ಆ್ಯಕ್ಚುಲಿ ಇಷ್ಟ ಆಗುತ್ತೋ ಇಲ್ವೋ ಅದು ಹೆಂಗೆ ತಿನ್ನೋಕ್ಕಾಗುತ್ತೆ? ಇವಾಗ ನಿನ್ಗೆ ಇಷ್ಟ ಇಲ್ದಿರೋದನ್ನ ಕೊಟ್ಬಿಟ್ಟು ಇವಾಗ ನೀ ತಿನ್ನು ಅಂದರೆ ಕರ್ಕೊಂಡು ಹೋಗ್ಬಿಟ್ಟು ಸರ್ಪ್ರೈಸ್ ಆಗಿ ನಾನು ತಿಂತೀನಪ್ಪ. ನಾನು ಒಂದು ಸ್ಪೂನ್ ಟೇಸ್ಟ್ ನೋಡ್ತೀನಪ್ಪ. ಈಗ ಹೇಳ್ದೆ ತಾನೆ, ನೀ ತಿಂತಿದ್ದ ಅಂತ ಹೇಳ್ದೆ. ನೀನು ಕರ್ಕೊಂಡು ಹೋಗಿ ನೀ ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಕೊಡ್ಸಿರೋ ಪಕ್ಕಾನ ತಿಂತೀನಿ. ಇವಾಗ ನಾನು ಸರ್ಪ್ರೈಸಾಗಿ ನೀನು ಕರ್ಕೊಂಡು ಹೋಗ್ತೀನಿ ಅಲ್ವಾ, ಇಟ್ಸ್ ಮೈ ಚಾಯ್ಸ್. ಲೈಕ್ ಇವಾಗ ನಾನು ಕರ್ಕೊಂಡು ಹೋಗ್ತೀನಿ, ತನ್ನಲ್ಲಿ ಏನು ಕೊಡಿಸ್ತೀನಿ, ಯಾವ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀನಿ, ತನ್ನಲ್ಲಿ ಏನು ಕೊಡಿಸ್ತೀನಿ ಅದನ್ನ ತಿನ್ಬೇಕು. ಓಕೆ ಓಕೆ. ಸೊ ನಾನೇ ಇವತ್ತು ನಿನ್ನ ಮೇಲೆ ತುಂಬ ಅಂದರೆ ಅಪಾರವಾದ ನಂಬಿಕೆ ಇದೆ. ಸೊ ಟ್ರಿಕ್ಸ್ ಅನ್ನೋದಕ್ಕಿಂತ ಒಂದು ಟ್ವಿಸ್ಟ್ ಏನಂದರೆ, ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ, ನಾನೇ ಚೂಸ್ ಮಾಡ್ತೀನಿ ಏನು ಆರ್ಡ್ರ್ ಮಾಡ್ಬೇಕಂತ ಅವಳಿಗೆ. ಸೊ ನೋಡೋಣ. ಒಂದೇ ಒಂದು ಮೇನ್ ಡಿಶ್ ನೀನು ಆರ್ಡರ್ ಮಾಡ್ತೀಯಾ ಅಥವಾ ಎಲ್ಲಾನು ನೀನೇ ಆರ್ಡರ್? ಮೇನ್ ಡಿಶ್ಶು, ಸೈಡ್ಸ್ ಎಲ್ಲ ನಿನಗೆ ಕೊಡ್ತೀನಿ ಆಪ್ಷನ್ಸ್. ನೋಡೋಣ. ಓಕೆ. ಸೈಡ್ಸ್ ನಾನು ಕೊಟ್ಬಿಟ್ರೆ ನಾನು ಸೈಡ್ಸ್ ತಿನ್ಕೊಂಡು ಮೇನ್ ಡಿಶ್ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಬಿಡ್ತೀನಿ. ಸೈಡ್ಸ್ ಆರ್ಡರ್ ಮಾಡಲ್ಲ ಹಂಗಾರೆ, ಬರೀ ಮೇನ್ಸ್ ಹಂಗಾರೆ. ಇವಾಗ ಏನು ಗೊತ್ತಾ, ನಾನು ಏನು ತಗೊಂಡ್ರು ಎಲ್ಲ ನೀನೇ ಆರ್ಡರ್ ಮಾಡಬೇಕು. ಓಕೆ, ನೀ ಏನು ತಗೊಂಡ್ರು ಅಂತಲ್ಲ, ನಾವು ಹಂಗಂತಲ್ಲ. ಹೋಟೆಲ್ ಆಯ್ತು ಅಲ್ಲಿ ನಾನು ಹೇಳ್ತಾ ಇರೋದು, ನಾನು ಆರ್ಡರ್ ಮಾಡಲ್ಲ, ನೀನೇ ಆರ್ಡರ್ ಮಾಡು. ನೀನು ಆರ್ಡರ್ ಮಾಡೋದನ್ನ ನಾನು ತಿಂತೀನಿ. ಅದನ್ನ ನಾನು ಹೇಳಿದ್ದು, ನಾನೇ ತೆಲುಗಲ್ಲಿ ಹೇಳಿದ್ದು. ಬಿಟ್ಟು ಅಲ್ಲ ಕಣ, ನಾನೇ ಅದನ್ನ ಹೇಳಿದ್ದು. ನಿನಗೋಸ್ಕರ ನಾನು ಒಂದು ಫುಡ್ ಆರ್ಡರ್ ಮಾಡ್ತೀನಿ, ನೀನು ತಿನ್ಬೇಕು ಅಂತ. ಆಯ್ತು, ತಿನ್ನಕ್ಕೇನೋ ತಿನ್ಬಿಡ್ತೀನಿ. ಸೊ ಅದು ಆ್ಯಕ್ಚುಲಿ ಒಂದು ಟ್ವಿಸ್ಟ್ ಏನಂದರೆ, ಸೊ ಐ ಥಿಂಕ್ ನೀನು ಇದುವರೆಗೂ ಫುಡ್ ತಿಂದಿಲ್ಲ. ಇದುವರೆಗೂ ತಿಂದಿಲ್ಲ ಅಂದರೆ ಇಂಡಿಯನ್ ಅಂತ ಕೇಳ್ತಾಳಲ್ಲ. ಇಂಡಿಯನ್ ಕ್ಯೂಸಿನ್ಸ್ ನಾನು ಎಷ್ಟೊಂದು ತಿಂದೇ ಇಲ್ಲ. ಇಂಡಿಯನ್ ಕ್ಯೂಸಿನ್ಸು ಲೈಕ್ ಫುಡ್ ಎಲ್ಲ ಹೇಳ್ತಿರೋದು, ಕ್ಯೂಸಿನ್ಸ್ ಎಲ್ಲ ಹೇಳ್ತಿರೋದು ನಾನು. ಇಂಡಿಯನ್ ಫುಡ್ ಅಲ್ಲ ಅದು. ಹಾಂ. ಸೊ ಗೆಸ್ ಮಾಡ್ತಾ ಇರೋ, ಥಿಂಕ್ ಮಾಡ್ತಾ ಇರೋ. ಓಕೆ ಬೇಬಿ, ನಾನು ಬ್ಲೈಂಡಾಗಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ತಕ್ಷಣ ಬರ್ತಿದ್ಯಲ್ವಾ, ಚೆನ್ನಾಗಿರುತ್ತೆ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತಿರೋದು ಸ್ವಲ್ಪ ಕ್ಯೂರಿಯಾಸಿಟಿ ಅಲ್ವಾ ನಿಮಗೆ? ಅದೆಲ್ಲ ಸೈಡ್ಗೆ ಇಟ್ಟರೆ ನನಗೆ ಏನು ಖುಷಿ, ಒಂದು ಖುಷಿ ತಲೆದಿರೋದೇನಂದ್ರೆ ಮನೇಲಿ ಅಡುಗೆ ಮಾಡೋದಿರಲ್ಲ, ಆಚೆ ಊಟ ಸಿಗುತ್ತೆ. ಅಲ್ಲ ಕಡೆ, ನಾನು ಯಾವ್ದಾರು ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎರೆಹುಳ ಆ ಥರ ಕೊಡ್ಸಿರೋ ಏನು ಮಾಡ್ತೀಯಾ, ತಿಂತೀಯಾ? ನಾನು ನಂಬ್ತೀನಲ್ಲ. ನಾನು ತಿಂತೀನಿ ಕಡೆ ಅವೆಲ್ಲ. ನೀನು ತಿನ್ನು, ನನಗೆ ಕೊಡ್ಸಲ್ಲ ಅಂತ ನಂಗೆ ಗೊತ್ತು. ಯಾರೋ ಗೊತ್ತು, ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನಿಮಗೆ. ನೋಡ್ತೀಯಪ್ಪ, ನನಗೆ ಗೊತ್ತು ನೀನು ಕೊಡ್ಸಲ್ಲ ಅಂತ. ಈ ಡವ್ಗಳೆಲ್ಲ ನಮ್ಮ ಹತ್ರ ಬೇಡ. ಡವ್ವೆಲ್ಲ ಏನಿಲ್ಲ, ನಿಜವಾಗ್ಲೂ ಅದಕ್ಕೆ ಕರ್ಕೊಂಡು ಹೋಗ್ತಿರೋದು. ಏನು ಎರೆಹುಳ ಕೊಡ್ಸಕ? ನಾನು ಎಲ್ಲೂ ಇಲ್ಲಿ ನೋಡೇ ಇಲ್ಲ ಎರೆಹುಳ. ಅದಕ್ಕೇನೆ ಹೇಳ್ತಿರೋದು ನಿಂಗೆ ಸರ್ಪ್ರೈಸ್ ಅಂತ. ನಾನು ನಿನಗೆ ಆಮೇಲೆ ಮೊಸಳೆ ಮಟನ್ ಕೊಡ್ಬೇಕು. ಮೊಸಳೆ ಮಟನ್ ಅದು ಅಲ್ಲಿ ಇರಲಿ, ಆಮೇಲೆ ಅದೆಲ್ಲ ಸಿಗುತ್ತೆ ಇಲ್ಲಿ. ಸೊ ಅದೇ ಸರ್ಪ್ರೈಸು ಆ್ಯಕ್ಚುಲಿ. ಸೊ ಏನು ಗೊತ್ತಾ, ಇವಾಗ ನನಗೆ ಒಂದಷ್ಟಂತೂ ಕ್ಲಾರಿಟಿ ಇದೆ. ಬೇಬಿ ನಾನು ಕಂಪ್ಲೀಟ್ ಮಾಡಕ್ ಬಿಡು. ಒಂದು ಇಂಡಿಯನ್ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀಯಾ? ಡೆಫಿನೆಟ್ಲಿ ಆಲ್ಸೋ ಐ ಆಮ್ ನಾಟ್ ಟೇಕಿಂಗ್ ಇದೆ. ಇಲ್ಲ ಅಂದರೆ ಅದು ಕ್ಯಾನ್ಸಲು, ಕ್ಲಿಯರ್ ಆಯಿತು. ಹೇಳ್ತೀನಿ ಇರಲ್ಲ. ಇಂಡೋನೇಷಿಯನ್ನು, ಚೈನೀಸು, ಜಾಪನೀಸು. ನೀನು 1000 ಆಪ್ಷನ್ ಕೊಡು, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೀನು ಕ್ಲೋಸ್ ಬೈ ಐ ಥಿಂಕ್ ನೀನು
ಅಲ್ಲಿ ಪಾಸ್ ಬೈ ಆಗಿರ್ತೀವಿ ಅನ್ಕೊಳ್ತೀನಿ ಪ್ರಾಬಬ್ಲಿ. ಓ ಇಲ್ಲಿ ಹೋಗ್ಬೇಕಲ್ಲ ಕರೆಕ್ಟಾ? ಇವಾಗ ನಾವು ಹೋಗ್ತಿರೋದು ನಾರ್ತ್ ಬ್ರಿಡ್ಜ್ಗ. ನಾರ್ತ್ ಬ್ರಿಡ್ಜಲ್ಲಿ ಇರೋದು. ನಾರ್ತ್ ಬ್ರಿಡ್ಜ್ ಅಂದರೆ ಏನೋ ತಿನ್ಬೋದು, ನನಗೆ ಗೊತ್ತು. ನೀನು ನಾನು ತಿಂದೇ ಇರೋದಂತ ಕೊಡ್ಸಲ್ಲ, ತಿಂದೇ ಇರೋದು ಕೊಡ್ಸಿಲ್ಲ ಅಂದರೆ ನೀನು ಅಡುಗೆ ಮಾಡ್ಕೊಡ್ತೀಯ ಮನೇಲಿ, ನಾನು ತಿಂತೀನಿ. ಸರಿ, ಓಕೆ, ರೆಡಿ ಆಗಿರೋ. ಬಟ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಓಕೆ ಓಕೆ, ಅಲ್ಲಿ ಹೋಗಿ ಸಿಗ್ತೀವಿ. ನಾವು ಹತ್ರ ಹೋಗ್ತಿದ್ದಂಗೆ ಸ್ವಲ್ಪ ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತು ಗೈಸ್. ಗೊತ್ತು, ತೋರಿಸ್ತೀನಿ ನೋಡೋಣ. ಇದುವರೆಗೂ ನೀನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಹೇಳ್ತೀನಿ ತಾನೆ. ಇದುವರೆಗೂ ತಿಂದಿಲ್ಲ ನೀ ಆ ಫುಡ್ಡು, ಕೇಳಿರ್ತೀಯ. ಹಾಂ, ಪೋ ತಿಂದಿದ್ಯಾ ಕಣೆ. ಸಾರಿ ಹೇಳಿ, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹಂಗೆಲ್ಲ ಹೇಳೋಕ್ಕಾಗುತ್ತಾ? ಅವಾಗಲೇ ಹೇಳಿದ್ದೀನಿ ಸೀಕ್ರೆಟ್ ಅಂತ ಸರ್ಪ್ರೈಸ್ ಅಂತ ಹೇಳಿದ್ದೀನಿ. ಸೊ ನಾನು ಆ ಥರ ಎಲ್ಲ ರಿವೀಲ್ ಮಾಡ್ಕೊಂಡು ನಾನು ಹೇಳಿದ್ದೀನಿ ತಾನೆ. ಸೊ ಎರೆಹುಳ ತಿನ್ನಿಸ್ಬೇಕು ನೀವು. ನೂಡಲ್ಸಾ? ಎರೆಹುಳ ಅಂದರೆ ನೂಡಲ್ಸ್ ಅಂತಲ್ಲ. ಯಾಕೆ ನೀನು ನೂಡಲ್ಸ್ ತಿಂದಿಲ್ಲ ಇದುವರೆಗೂ? ನೂಡಲ್ಸ್ ತಿಂದಿದ್ದೀನಿ. ಎರೆಹುಳ ನೀನು ತಿಂದಿದ್ಯಾ? ನಾನು ತಿಂದಿದ್ದೀನಿ. ಆಯ್ತು, ನನಗೆ ಪ್ರೂಫ್ ತೋರಿಸು. ನಾನು ತಿಂದಿದ್ದೀನಿ ಬಿಟ್ಟು ವಿಡಿಯೋ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ? ಹೇಳೋದು ನೋಡ. ಆಯ್ತು, ಇವತ್ತೇನು ಗೊತ್ತಾ, ಇವತ್ತು ನೀನೇನಾದರೂ ನನ್ನ ಫುಡ್ನ ಸ್ಕ್ರೂ ಅಪ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ನಿನಗೂ ಸರ್ಪ್ರೈಸ್ ಕೊಡ್ಬೋದು. ನೆನಪಲ್ಲಿ ಇಟ್ಕೋ. ನನಗೇನು ಯಾವ ಫುಡ್ ಸ್ಕ್ರೂ ಅಪ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ, ಬಿಕಾಸ್ ಐ ಲವ್ ಫುಡ್. ಸರಿ ಆಯ್ತು, ನೀನು ಆಚೆ ಬಂದು ಕರ್ಕೊಂಡು ಬಂದು ಕೊಡಿಸ್ದೆ, ನಾನು ಮನೇಲಿ ಮಾಡ್ಬಿಟ್ಟು ಕೊಡ್ತೀನಿ. ಹೌ ಅಬೌಟ್ ರಾ ಫಿಶ್? ಛೀ ರಾ ಫಿಶ್ ದಟ್ಸ್ ಒನ್ ಆಫ್ ದಿ ಆಪ್ಷನ್ ನಾನು ಥಿಂಕ್ ಮಾಡ್ತೀವಿ. ರಾ ಎಲ್ಲ ಕೊಡ್ಸಿರೋ ಪಾಪ, ನಾನು ಹೋಟೆಲ್ ಒಳಗಡೆನೇ ಬರೋಲ್ಲ. ಸರಿ ಆಯ್ತು, ಅದು ಕ್ಯಾನ್ಸಲ್. ಇವಾಗಲೇ ಹೇಳಿದ್ದೀನಿ ಅದೆಲ್ಲ. ರಾ ಫಿಶ್ ಕೊಡ್ಸಲ್ಲ ಬಿಡು, ಪರವಾಗಿಲ್ಲ ಆಯ್ತಾ. ಸೊ ಇಲ್ಲಿ ನೋಡು, ನಂದೊಂದು ರಿಕ್ವೆಸ್ಟ್ ಇದೆ ಆಯ್ತಾ, ಪ್ಲೀಸ್ ರಾ ಫಿಶ್ಶು, ಈ ರಾ ಮೀಟು ಅದನ್ನೆಲ್ಲ ಬಿಟ್ಟು ಬೇಕಾದ್ರೆ ಏನಾದ್ರು ಕೊಡಿಸು, ತಿಂತೀನಿ. ಸೊಪ್ಪು ಅಂಥವೆಲ್ಲ ಕೊಡಿಸು, ತಿಂತೀನಿ. ಥಿಂಕ್ ಮಾಡ್ಬೇಕು ಅದನ್ನು. ಸೊ ನನಗೆ ಅಲ್ಲಿ ನಾನು ಒನ್ ಟೈಮ್ ಹೋಗಿದ್ದೆ ಲಾಂಗ್ ಬ್ಯಾಕು, ಒಂದು 2-3 ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಪ್ರಾಬ್ಲಿ. ಅದಾದಮೇಲೆ ಇವತ್ತೇ ಹೋಗ್ತಿರೋದು. ಆಣ ಲೈಕ್ ನಿಂಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ರಾ ಫಿಶ್ ಅಂತ ಇಲ್ಲ, ಇಟ್ಸ್ ಓಕೆ, ಐ ಕ್ಯಾನ್ ಗ್ಯಾರಂಟಿ ಇದೆ. ರಾ ಮೀಟ್ ಇರಲ್ಲ. ಅದು ಏನು ಕೊಡಿಸ್ತಾನೆ ನಾನು ಹೋಗಿ ನೋಡ್ತೀನಿ. ಬಿಲ್ಡಪ್ ಏನು ಕೊಡ್ತಾನೆ ಅನ್ಕೋಬೇಡ. ಬಿಲ್ಡಪ್ಪೇ ಕೊಡ್ತಾರೆ. ನಾನು ಬಿಲ್ಡಪ್ ಕೊಡ್ತೀನಿ. ನಾನು ಹೆಡ್ಸ್ ಅಪ್ ಕೊಡ್ತೀನಿ. ಇವಾಗ ನೀವು ಹೋಗ್ಬಿಟ್ಟು ಅಯ್ಯೋ ಇದೇನಿದು ಹಿಂಗದೆ ಅಂತ ಹೇಳ್ಬಾರ್ದಲ್ವಾ? ಅದು ನನ್ನ ಇಷ್ಟ, ನಂದು ಜೆನ್ಯೂನ್ ರಿಯಾಕ್ಷನ್ ಏನು ಬರ್ತದೆ ಅದನ್ನ ನಾನು ಕೊಡ್ತೀನಿ. ನನ್ನ ಇಷ್ಟ ಅದು. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ನಾನೇ ಚೂಸ್ ಮಾಡ್ತೀನಿ, ನಾನೇ ಆರ್ಡರ್ ಮಾಡ್ತೀನಿ, ಯಾವ ರಿಯಾಕ್ಷನ್ ಕೊಡ್ತಾರೆ ಅಂತ. ನಿಂದೆ ಎಲ್ಲ ನಿಂದೆ ತಗೋ, ನೋಡ್ತೀನಿ. ಸೊ ಅಲ್ಲಿ ಹೋಗಿ ನೋಡೋಣ ಗೈಸ್ ಅದು ಏನು ಕೊಡಿಸ್ತಾನೆ ಅಂತ. ನಾನು ನೋಡೇ ಬಿಡ್ತೀನಿ ಒಂದು ಕೈನ. ಒಂದು ಕೈಯಲ್ಲ ನೋಡೋಕ್ಕಾಗಲ್ಲ, ಬಾಯಲ್ಲಿ ತಿನ್ಬೇಕು. ಒಂದು ಕೈಯಲ್ಲಿ ಎತ್ಕೊಂಡು ಬಾಯಲ್ಲಿ ನೋಡೇ ನೋಡ್ತೀನಿ. ಎರಡು ಕೈಯಲ್ಲಿ ಎತ್ಕೊಂಡು ತಿನ್ಬೇಕು. ನೂಡಲ್ಸ್ ನೂಡಲ್ಸ್ ಅಲ್ಲ, ಎರೆಹುಳ ಅಲ್ವಾ? ಅದು ಎರೆಹುಳ ಅನ್ಕೊಂಡು ನೂಡಲ್ಸ್ ಅಂತ ಇಲ್ಲಿ ಹಿಂಗೆ ತಿನ್ಬೇಕಲ್ವಾ? ಸೊ ನೋಡೋಣ, ಆಯಿತು, ಓಕೆ, ಅಲ್ಲೋಗಿ ಸಿಗ್ತೀವಿ ಗೈಸ್. ಮೆಕ್ಡಿಗೆ ಕರ್ಕೊಂಡು ಬನ್ನಿ. ನೋಡೋಕ್ಕೆ ಮೆಕ್ಡಿ ಥರ ಇದೆ, ಫುಲ್ ಆ್ಯಂಬಿಯನ್ಸು. ಆದರೆ ಯಾವುದೋ ರಾಮೆನ್ ಪ್ಲೇಸು ಗೈಸ್. ನಾನಂತೂ ಜೀವನದಲ್ಲಿ ತಿಂದಿಲ್ಲ ಒಂದು ಸತಿನೂ. ನನಗೆ ಗೊತ್ತಿರೋ ನಿಮ್ಗೆ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ. ಕೇಳಿಸಿಲ್ಲ ಅಂತಂದರೆ ಆಮೇಲಿಂದ ವಾಯ್ಸ್ ಓವರ್ ಏನೇನು ಆರ್ಡರ್ ಮಾಡ್ತಾನೆ ನೋಡೋಣ. ಫೈನಲಿ ಸೀಟ್ ಕೊಡಿಸಿದ್ರು, ಆರ್ಡರ್ ಮಾಡ್ತಾ ಇದ್ದಾರೆ. ಏನೇನೋ ಆರ್ಡರ್ ಮಾಡ್ತಿದ್ದಾನೆ, ನನಗಂತೂ ತೋರಿಸ್ತಾ ಇಲ್ಲ. ಅದು ಬಂದ ಮೇಲೆ ನಾನು ತಿನ್ಬಿಟ್ಟು ಹೇಳ್ಬೇಕು, ನೀನು ಹೇಳೋದಲ್ಲ. ಒಂದು ಸ್ವಲ್ಪ ಝೂಮ್ ಹಾಕಿ ನೋಡ್ಬಿಡೋಣ. ಕಾಣಿಸ್ತಾ ಇದೆ ನನಗೆ ಗೊತ್ತಾಯ್ತು. ನೋಡೋಣ ಗೈಸ್, ಆರ್ಡರ್ ಮಾಡಿಬಿಟ್ಟು ಬಂದಮೇಲೆ ಅದು ತೋರಿಸ್ತೀನಿ ನಾನು. ನನಗೆ ಯಾಕೋ ಭಯ ಆಗ್ತದೆ. ಅನ್ನ ಸಾಂಬಾರು ತಿನ್ನೋಕೆ ಹೋಟೆಲ್ಗೆ ಯಾಕೆ ಕೊಡ್ಬೇಕು, ಮನೇಲೆ ತಿಂತೀನಿ. ಈ ಥರ ಸರ್ಪ್ರೈಸ್ ಎಲ್ಲ ಕೊಡ್ಬೇಡ. ಅನ್ನ ವಡೆ ಸಾಂಬಾರು ತಿಂತೀಯ? ಸೊ ಆರ್ಡರ್ ಮಾಡಿದ್ದೀನಿ, ತಿಂತೀಯ? ಮಾಡಿದ್ದು ತಿನ್ನಕ್ಕೆ ಬಂದಿರೋದು. ನೋಡ ಹೆಂಗೆ ರಿಯಾಕ್ಷನ್ ಕೊಡ್ತೀಯ ಅಂತ ಕೊಡ್ತೀನಿ.
ಇದಕ್ಕೆ ಅಳ್ಬೇಡಿ ಇಟ್ಸ್ ಓಕೆ, ಚೆನ್ನಾಗಿರುತ್ತೆ ಫುಡ್ಡು. ನೀನು ಏನು ಆರ್ಡ್ರ್ ಮಾಡ್ತಾ ಇರೋದು ನೋಡಿನೇ ಹತ್ತು ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದೆ ನನಗೆ, ಕಣ್ಣು ಉರಿತಾ ಇದೆ ಇಲ್ಲ. ಸೊ ನಿನಗೋಸ್ಕರ ಅನ್ನ ಸಾಂಬಾರು ಆರ್ಡರ್ ಮಾಡಿದ್ದೀನಿ ವಿತ್ ವಡೆ. ಅನ್ನ ಸಾಂಬಾರು ನೀನೇ ತಿನ್ಬೇಕು, ವಡೆ ನಾನಿವಾಗ ಏನು ಕರಿತಾ ಅಂತ ಮೆನ್ನು ಇದೊಂದು ಆರ್ಡರ್ ಮಾಡಿದ್ದೀನಿ. ಮತ್ತು ಬೇಬಿಗೋಸ್ಕರ ಇಲ್ಲ ನಿಂದು ಇದೊಂದು ಸಿಗ್ನೇಚರ್ ತೋರಿ ರಾಮೆನ್ ಅಂತ ಆರ್ಡರ್ ಮಾಡಿದ್ದೀನಿ. ನೋಡೋಣ ಇಷ್ಟ ಆಗುತ್ತಾ ಇವಳಿಗೆ ಅಂತ ನೋಡೋಣ. ಆಲ್ರೆಡಿ ಯೋಚನೆ ಮಾಡ್ತಾವಳೆ. ಇದೆಲ್ಲ ಸರಿ, ಎಲ್ಲರೂ ಫುಡ್ಗೆ ಸ್ಪೂನ್ ಕೊಟ್ಟರೆ ಇವ್ರೇನು ಸೀಸರ್ ಕೊಟ್ಟರೆ ಕಟ್ ಮಾಡ್ಕೊತೀನೋ ಅಂತ ಅಷ್ಟೊಂದು ಗಟ್ಟಿರ್ತದೆ. ಇದು ಏನ ಹಿಂಗೈತಲ್ಲೋ, ತಿನ್ನ ಚೆನ್ನಾಗಿರುತ್ತೆ. ಇದು ನಮ್ಮದು, ಅದು ಇವಾಗ ಸೀಸರಲ್ಲಿ ತಿನ್ನಬೇಕು. ಅದಾದ್ರೂ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೋ. ವಿಲ್ ಸ್ವಿಚ್ ಇಟ್ ಇಫ್ ಯು ವಾಂಟ್ ದಿಸ್. ಅದು ಬ್ಲಾಂಡ್ ಚಿಕನ್ ಬ್ರಾತ್. ಚಿಕನ್ ಬೆಂದಿಲ್ಲ, ಚಿಕನ್ ಹಂಗೆ ಇರೋದೆಲ್ಲ ಬೆಂದೈತೆ. ಚಿಕನ್ ಬೆಂದಿಲ್ಲ, ಬೆಳ್ಳುಳ್ಳಿ ಐತೆ. ಅದು ಹಂಗೆ ಬೇಯಿಸಿರ್ತಾರೆ. ಚಿಕನ್ ಬ್ರೆಸ್ಟ್ ಅದು. ಇದನ್ನು ಕಟ್ ಮಾಡಿ ಐದು ಕರೆಕ್ಟಾಗಿ ಕಟ್ ಮಾಡಬೇಕು. ಇವಾಗ ತಿಂತಿದ್ದಾಳೆ. ಹಾಂ, ಜಸ್ಟ್ ಚಿಕನು ಇದು ಮಾತ್ರನಾ? ಅದು ಬ್ರಾತು ಹೆಂಗೆ ಬೇಕಾದ್ರೂ ತಿನ್ಬೋದು, ನೀವು ಹೆಂಗೆ ಬೇಕಾದ್ರೂ ಕುಡಿಬೋದು. ಕುಡಿಯ ಸಾಕು, ಎಷ್ಟು ಇರುತ್ತೀಯ, ಅದೇನು ಬಿಸಿ ಇರಲ್ಲ. ಭಯ ಆಗ್ತಾ ಇದೆ ಅಲ್ಲಿ ಕುಡಿಯೋಕ್ಕೆ. ಕೈ ಕುಡಿ ನೀವು. ಹೆಂಗೈತೆ? ಇಷ್ಟೊತ್ತಲ್ಲ ರಿಯಾಕ್ಷನ್ ಕೊಡಬಾರ್ದು. ಏನು ಇಲ್ಲ, ಮೈಂಡ್ಗೆ ಹೋಗಿ ಬರೋಕ್ಕೆ ಇರೋದೇನು CPU ನ. ನೆಕ್ಸ್ಟು ಇನ್ನೊಂದು ಸ್ಪೂನ್ ಕೊಟ್ಬಿಟ್ಟು ಏನೋ ನನ್ನ ಟೇಸ್ಟ್ ಗೊತ್ತಾಗ್ತಾ ಇಲ್ಲ. ಇದನ್ನು ಟೆಸ್ಟ್ ಮಾಡ್ತೀಯಾ? ಅಂದರೆ ಯಾವ ಥರ ಇದೆ ಟೇಸ್ಟ್ ಅಂತ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆಯಾ ಅಲ್ವಾ? ಓಕೆ, ಚೆನ್ನಾಗಿದೆ. ಐ ಥಿಂಕ್ ನಂದು ಚೆನ್ನಾಗಿದೆ. ಸರಿ, ಹಾಕಿದ್ದೀನಿ. ಯಾವುದೋ ಸ್ಪೈಸಿ ಇರುತ್ತೆ ಅಂತ ತಗೊಂಡ್ಬಿಟ್ಟು ಡಬಲ್ ಸ್ಪೈಸಿ ಹಾಕ್ಬಿಟ್ಟು ತುಟಿ ಎಲ್ಲ ಉಳಿದು ಕೂತ್ಬಿಟ್ಟು ಬಿಸಿಲು ಕಾಯ್ತಿಲ್ಲ. ನಾನು ಬಚಾವು ಬ್ಲಾಂಡ್ ನಂದು. ನನಗೆ ಒಳಗೆ ಟೋಪಿ ಒಳಗೆ ಬೆವರು ಕಿತ್ಕೊಂಡ್ಬಿಟ್ಟ. ನಿಂದು ಒಂದೇ ಒಂದು ಸ್ಪೂನ್ ಟೇಸ್ಟ್ ನೋಡಿದಕ್ಕೇ ನನಗೆ ಆಗಲಿಲ್ಲ ಗೊತ್ತಾ. ಇಲ್ಲ ಅಂದ್ರೆ ಒಂದು 2-3 ನಿಮಿಷ ಸುಧಾರಿಸ್ಕೊಂಡಿದ್ದೀನಿ ನಾನು. ನೀನು ಅದಷ್ಟು ಅದು ಹೆಂಗೆ ತಿಂತಿದೆಯೋ ನನಗಂತೂ ಗೊತ್ತಿಲ್ಲ. ಅದು ಬಿಸಿಲಾಗ ತಿನ್ಬೋದು, ಬಿಸಿ ಇದೆಲ್ಲ ಬಿಸಿ ಜೊತೆಗೆ ಲೈಕ್ ಸ್ಪೈಸಿ ಸೇರಿ ಒಂಥರ ಚಳಿ ಚೆನ್ನಾಗೋಯ್ತೆ. ಒಳಗಡೆ ಎಲ್ಲ ಕಣ್ಣೆಲ್ಲ ಐಚೆ ಬಂದ್ಬಿಟ್ಟವೆ. ಹೌದಾ? ಖಾರ ತಿಂದು ಶುಗರ್ ರಸ್ತಾರ ಖಾರ ರಸ್ತಾರ ಆಗದೆ ಸಾಕು. ಓಕೆ ಬೇಬಿ, ಹೆಂಗಿತ್ತು ಊಟ? ಊಟ ಚೆನ್ನಾಗೇ ಇತ್ತು. ನೀನು ಕೊಟ್ಟಷ್ಟು ಬಿಲ್ಡಪ್ ಅಷ್ಟೇನು ಖರಾಬ್ ಆಗಿರಲಿಲ್ಲ. ನೋಡೋಣ, ಸ್ವಲ್ಪ ಬಿಲ್ಡಪ್ ಕೊಟ್ಬಿಟ್ಟು ಕರ್ಕೊಂಡು ಹೋಗೋಣ ಅನ್ಕೊಂಡೆ. ನೀನು ಎಕ್ಸೈಟು ಆಗಲಿಲ್ಲ. ಏನಿಲ್ಲ, ಎಕ್ಸೈಟ್ ಆಯಿತು. ನಾನು ತೋರಿಸ್ಕೊಂಡ್ಬಿಟ್ರೆ ನಿಮಗೆ ಆಮೇಲೆ ಸುಮ್ಮನೆ ನಾನು ಗೋಳಿಪತ್ತೆ ಅಂತ ಅಂದ್ಬಿಟ್ಟು ಹಂಗೆ ಮನಸಲ್ಲೇ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ಜಾಪನೀಸ್ ರೆಸ್ಟೋರೆಂಟ್ ಕರ್ಕೊಂಡೋರ್ಗ ಫಸ್ಟ್ ಏನಂತಂದರೆ ನಂದು ಥಾಟ್ ಏನಂದರೆ ಫಸ್ಟ್ ಟೈಮ್ ನಾನು ಜಾಪನೀಸ್ ರೆಸ್ಟೋರೆಂಟ್ಗೆ ಹೋಗಿದ್ದು ಆ್ಯಂಡ್ ಅವ್ರ ಕ್ಯೂಸಿನ್ ಟ್ರೈ ಮಾಡಿದ್ದೆ ಫಸ್ಟ್ ಟೈಮ್ ನಾನು. ಎಲ್ಲಿ ಇವತ್ತಾ? ಹಾಂ, ಹೌದು. ಹೌದಾ? ಹೌದು, ಸಾರಿ, ಇವತ್ತೇ ಫಸ್ಟ್ ಟೈಮು ಜಾಪನೀಸ್ ಟ್ರೈ ಮಾಡಿದ್ದು ಫುಡ್. ಸೊ ನನಗೆ ಅದೊಂದು ಡೌಟ್ ಇತ್ತು, ಏನೇನು ಇರ್ತದೆ, ಅದು ಏನೇನು ಫುಡ್ ಇರ್ತವೆ ಅವ್ರದ್ದು ಅಂತ. ನಾನು ಅದಕ್ಕೇನೆ ನಿನಗೆ ಸ್ವಲ್ಪ ಬಿಲ್ಡಪ್ ಕೊಟ್ಟಿದ್ದೆ, ಅದು ಇದು ಕೊಟ್ಟಿರ್ತಾರೆ ಅಂತಲ್ಲ. ಬಟ್ ನೀನು ನೋಡೋದ ಏನಿಲ್ಲ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸ್ವಲ್ಪ ಅಂದರೆ ಸಿಮಿಲರ್ ಟು ಪೋ ಥರನೇ ಇತ್ತು. ಬಟ್ ಬ್ರಾತ್ ಎಲ್ಲ ಡಿಫ್ರೆಂಟ್ ಇರುತ್ತಲ್ವಾ? ಸ್ವಲ್ಪ ತಿಕ್ ಬ್ರಾತ್ ಇತ್ತು. ಅದು ಯೂಶಲಿ ತಿನ್ನಿರುತ್ತೆ, ನಾರ್ಮಲ್ ನೀರು ಥರ ಇರ್ತದೆ. ಒಂಚೂರು
ಚೆನ್ನಾಗಿತ್ತು. ನನಗೇನು ಅಷ್ಟೊಂದೇನು ಅಯ್ಯೋ ತೆಗ್ ಬರ್ತಾ ಇದೆ. ನನಗಂತೂ ಆ ತಿನ್ನಕ್ಕಾಗಲ್ಲ ಅನ್ನೋ ಥರ ಸ್ಪೈಸಿಗೆ ಹಾಂ, ಯಾವ ರೇಂಜ್ ಆಗಿತ್ತಾರೆ ಮೂಗಲ್ ಬೇರೆ ನೀರು ಬರ್ತದೆ, ತಲೆ ಮೇಲೆ ನೀರು ಬರ್ತದೆ. ನನ್ನ ಮುಖ ನೋಡಿ ಗಾಯ್ಸ್, ಇವ್ನು 4 ಸ್ಪೂನ್ ತಿಂದು ನಾನು ಈ ಗತಿಯಾಗಿ. ನಾನು ಆ್ಯಕ್ಚುಲಿ ಟೂ ಸ್ಪೈಸಿ ಅಂತಿತ್ತು. ಅಲ್ಲ, ನನಗದೊಂದು ಡೌಟ್ ಅಲ್ವಾ ಪಾಪು, ಏನು ಏಷ್ಯನ್ಸ್ ಅಷ್ಟೊಂದು ಸ್ಪೈಸಿ ತಿನ್ನಲ್ಲ ಅಲ್ಲ. ಅದಕ್ಕೆ ಅಲ್ಲಿ 2 ಸ್ಪೈಸಿ ಅಂತ ಹಾಕಿರೋದು ಅವ್ರು ಆ್ಯಕ್ಚುಲಿ. ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಮ ಪಕ್ಕ ಯಾರೋ ಕುತ್ಕೊಂಡಿದ್ರಲ್ಲ, ಅವರಂತೂ ಕೆಂಪುಗಾಗ್ಬಿಟ್ಟವ್ರೆ, ತಿನ್ನಕ್ಕಾಗದಿರು ತಿನ್ಕೊಂಡು ಫುಲ್ಲು. ನನಗೆ ಅವ್ರನ್ನ ನೋಡಿ ನನಗೆ ಅರ್ಧ ನಗು ಬರ್ತೈತು, ಯಾಕೆ ಇಷ್ಟು ಕಷ್ಟಪಟ್ಕೊಂಡು ತಿನ್ಬೇಕು. ಒಂಥರ ಲೈಕ್ ಈ ಚಳಿಗೆ ನನಗಂತೂ ಖಾರ ತಿಂದಿದ್ದು ಸಖತ್ ಮಜಾ ಬಂತು. ನನಗಂತೂ ಸಖತ್ ಆಗಲಿಲ್ಲ ನನಗೆ ಖಾರ ತಿಂದು. ದೇವ್ರೆ, ಎಂಜಾಯ್ ಮಾಡ್ದಾ? ಹಾಂ, ಎಂಜಾಯ್ ಮಾಡಿದೆ. ಹಾಂ, ನೈಸ್. ಓಕೆ ಗೈಸ್, ತುಟಿ 200 ಉರಿತದೆ ಆ್ಯಕ್ಚುಲಿ. ಅವನು ಹುರ್ಕೊಂಡೇ ಇರ್ತಾನೆ. ಓಕೆ ಬೇಬಿ, ಹೋಪ್ಫುಲಿ ಚೆನ್ನಾಗಿತ್ತು ಅಂತ ಹೇಳ್ಕೊಳ್ತೀನಿ. ಚೆನ್ನಾಗಿತ್ತು. ಸೊ ಲಾಸ್ಟ್ ವೀಕ್ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ. ಈ ವೀಕ್ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದು ನನಗೆ ಜಾಪನೀಸ್ ಫುಡ್ಡು ಎಸ್ಪೆಷಲಿ ಸೂಶಿ ತಿನ್ಬೇಕಂತ ಆಸೆ ಇತ್ತು. ಇದನ್ನು ತಿಂದಿದ್ದೀನಿ. ನೆಕ್ಸ್ಟ್ ಟೈಮ್ ಸೂಶಿ ನೋಡ್ಕೊತೀನಿ. ಸೂಶಿ ನನ್ನ ಕೈ ನೋಡ್ಕೊಳ್ಳೋ ಟೈಮ್ ಬರುತ್ತೆ, ಒಂದು ಕಾಲ ನೋಡಬೇಡ, ಅವಾಗ ನೋಡ್ಕೊಳ್ತೀನಿ. ಚಾಪ್ ಸ್ಟಿಕ್ ಬರುತ್ತೆ, ಚಾಪ್ ಸ್ಟಿಕ್ಕಲ್ಲಿ ತಿನ್ಕೊಬಿಡು. ಸೊ ಇದಿಷ್ಟು ನಮ್ಮ ಹಸ್ಬೆಂಡ್ ಸರ್ಪ್ರೈಸ್ ಅಲ್ಲ, ಬ್ಲಾಗ್ ಆಗಿ. ಏನೋ ಹೋಗಿ ಸರ್ಪ್ರೈಸ್ ಇಲ್ಲದೆ ನಾರ್ಮಲ್ ಥಿಂಗ್ ಆಯಿತು. ಸೊ ಹೋಪ್ಫುಲಿ ಲೈಕ್ ನೀ ಎಂಜಾಯ್ ಮಾಡಿದೆ ಅಂದ್ಕೊಳ್ತೀನಿ. ನಾನು ಎಂಜಾಯ್ ಮಾಡಿದೆ ಅಷ್ಟೇ ಮ್ಯಾಟ್ರ್ ಆಗೋದು. ಓಕೆ, ಹಂಗಂತೂ ನೀನು ಸರ್ಪ್ರೈಸ್ ಸಖತ್ ಇಷ್ಟ ಆಯಿತು ಬೇಬು. ಅದೇನು ಸರ್ಪ್ರೈಸ್ ಇಲ್ಲ. ಓಕೆ, ಥ್ಯಾಂಕ್ ಯು. ಅಂದರೆ ಫುಡೆಲ್ಲ ನೀನು ಆರ್ಡರ್ ಮಾಡೋ ತನಕ ಅದು ನಾನು ನೋಡಿರಲಿಲ್ಲ, ತಿಂದಿರಲಿಲ್ಲ ಅಲ್ಲ. Okay. ಸೊ ನನಗೆ ಅದು ಒಂಥರ ಚೆನ್ನಾಗಿತ್ತು. ಹಾಂ, ಫುಡ್ ಹೆಂಗಿರುತ್ತೆ ಅನ್ನೋ ಇದಿತ್ತು ನನ್ನ ತಲೆಯಲ್ಲಿ. ಅದು ಸ್ವಲ್ಪ ಸಮಾಧಾನ ಆಯಿತು ತಿಂದ ಮೇಲೆ. ನಾನೇ ಸೆಕೆಂಡ್ ನೋಡಿದ್ಮೇಲೆ. ಥರ್ಡ್ ಟೈಮ್ ತಿಂದಿದ್ದೀನಿ ಆ್ಯಕ್ಚುಲಿ. ನಾನು ಫಸ್ಟ್ ಟೈಮ್. ಸೊ ನೋಡಿದ್ಮೇಲೆ ಒಂದು ಸ್ವಲ್ಪ ಖುಷಿ ಆಯಿತು. ಚಿಕನ್ ನೋಡಿ, ನೂಡಲ್ಸ್ ನೋಡಿ ಸಮಾಧಾನ ಆಯಿತು ಮನಸ್ಸಿಗೆ. ಓ ಹಬ್ಬ, ಬದುಕ್ತು ಜೀವ ಅನ್ನೋ ಥರ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು. ನೀನು ಏನು ಸರ್ಪ್ರೈಸ್ ಕೊಟ್ಟರು ನಂಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಮ್ಮ ವ್ಲಾಗ್ ಆಗಿತ್ತು. ನಮ್ಮ ಹಸ್ಬೆಂಡ್ ಸರ್ಪ್ರೈಸ್ ಕೊಟ್ಟರು ವ್ಲಾಗು, ಡಿನ್ನರ್ ಡೇಟ್. ಸೊ ನಿಮಗೆಲ್ಲ ನಮ್ಮ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ. ಓಕೆ, ಥ್ಯಾಂಕ್ ಯು, ಬಾಯ್.